ಇದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ರಾಜಕೀಯ ನಾಯಕರುಗಳು ವಿರೋಧಿಸುವ ಭರದಲ್ಲಿ ಏನೆಲ್ಲ ಆಭಾಸಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇಷ್ಟು. ಗಣರಾಜ್ಯೋತ್ಸವದ ಕಾರ್ಯಕ್ರಮದ ವೇಳೆ ಕಮಲದ ಹೂ ಬಳಕೆಯಾಗಿದೆ. ಮಕ್ಕಳಿಗೆ ಕಮಲದ ಹೂವನ್ನ ನೀಡಿ ನೃತ್ಯ ಮಾಡಿಸಿದ್ದಕ್ಕೆ ಶಾಸಕರು ಗರಂ ಆಗಿದ್ದಾರೆ. ಕಮಲದ ಹೂವು ರಾಷ್ಟ್ರೀಯ ಹೂವು, ಅದನ್ನೂ ಕೂಡ ಮರೆತು ಅದು ಬಿಜೆಪಿ ಚಿಹ್ನೆ ಅಂತ ಗಲಾಟೆ ಮಾಡಿದ್ದಾರೆ ಶಾಸಕರು. ಬಿಜೆಪಿಯ ಚಿಹ್ನೆ ಅಂತ ಹೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮತ್ತು ಶಿಕ್ಷಕಿಯ ನಡುವೆ ಮಾತಿನ ಚಕಮಕಿ ನಡೆದಿದೆ. ಏಕವಚನದಲ್ಲಿ ಶಿಕ್ಷಕಿಯ ಮೇಲೆ ಗರಂ ಆಗಿ ನೋಡಿದ್ದಾರೆ ಎಂಎಲ್ಎ. ಕಮಲದ ಹೂ ಒಂದು ಪಕ್ಷದ ಚಿಹ್ನೆಯಾದ್ರೂ ಯಾಕೆ ಹಾಕಿದಿರಿ ಅಂತ ಗರಂ ಆಗಿ ನೋಡ್ತಿದ್ದಾರೆ. ಆಗ ಶಾಸಕರಿಗೆ ಮಾತಿನ ತಿರುಗೇಟ್ ಕೊಟ್ಟರು ಶಿಕ್ಷಕಿ. ಕಮಲ ರಾಷ್ಟ್ರೀಯ ಹೂವಾದ ಕಾರಣ ನಾವು ಹಾಕಿದ್ದೇವೆ ಎನ್ನುವಂತಹ ಸ್ಪಷ್ಟನೆ ಕೊಡ್ತಾರೆ. ಆದ್ರೂ ಗರಂ ಆಗಿ ಏಕವಚನದಲ್ಲಿ ಶಿಕ್ಷಕಿಗೆ ಬೈದಿದ್ದಾರೆ. ಅದನ್ನ ಹೇಳ್ಬೇಕು, ನ್ಯಾಷನಲ್ ಸಿಂಬಲ್ ಅಂತ ಹೇಳಿ ನೀವು ಆತರ ತಗೊಂಡ್ಬಂದಿದ್ರ. ಪಕ್ಷದಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ. ದೇಶವನ್ನೇ ಅದನ್ನ ತಗೊಂಡರವರು. ಬಟ್ ಏನಂದ್ರೆ ಇಲ್ಲಿ ಇರೋ ಒಂದು ಪಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.